ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ನನ್ನಿಂದ ನನ್ನ ರಾಹುಲ್ನ ದೂರ ಮಾಡ್ತಿದ್ದೀರಾ? ಇದುವರೆಗೂ ನಿನ್ನ ಹತ್ರ ಆಗ್ಲಿ ಅಪ್ಪನ ಹತ್ರ ಆಗ್ಲಿ ನನಗೆ ಇಂಥದ್ದು ಬೇಕು ಅಂತ ಯಾವತ್ತಾದ್ರೂ ಕೇಳಿದಿನ? ಏನು ಕೇಳ್ದೆ ನಾನು ಬಯಸಿದ್ದು ಮದುವೆ ಆದ್ರೆ ಅಲ್ಲಪ್ಪ ಅರ್ಚನಾ ಅವ್ರ ಜೀವನದಲ್ಲಿ ಈ ರಾಹುಲ್ ಅನ್ನೋ ಹೆಸರು ಮುಗಿದೋದ ಅಧ್ಯಾಯ. ಅಪ್ಪಂಗಿಂತ ನಮ್ಗಿಂತ ಇವನೇ ಇಂಪಾರ್ಟೆಂಟ್ ಅದನ್ನ. ನಾನು ಹಾಗಂತ ಹೇಳಿಲ್ಲ ಚಿರು. ಮದುವೆ ಗಂಡ ಅಂತ ಬಂದಾಗ ರಾಹುಲೇ ನನ್ನ ಆಯ್ಕೆ. ಬಾ ರಾಹುಲ್, ನಾವೆಲ್ಲಾದ್ರೂ ದೂರ ಹೋಗೋಣ. ಬಿಟ್ರಿ ನನ್ನ ಕೈನ. ಏನ್ರಿ ಅನ್ಕೊಂಡ್ರೆ ನನ್ನ ಬಗ್ಗೆ ನೀವು ಪ್ರೀತಿ ಮಾಡಿ ಅಂದ್ರೆ ಮಾಡ್ಬೇಕು, ಬೇಡ ಅಂತ ದೂರ ಇರ್ಬೇಕು. ಮದ್ವೆ ಆಗಿ ಅಂದ್ರೆ ಆಗ್ಬೇಕು, ಈಗ ಓಡೋಣ ಅಂದ್ಕೊಳ್ಳಿ ಓಡ್ ಬಂದ್ಬಿಡ್ಬೇಕಾ? ನೀವ್ ಹೇಳ್ದಂಗೆಲ್ಲ ಕೇಳೋದಕ್ಕೆ ನಾನು ಬಫನ್ ಅನ್ಕೊಂಡಿದ್ರ? ನನಗೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿದೆ, ಮರಿಬೇಡಿ. ರಾಹುಲ್, ನೀನೇನ ಇದನ್ನೆಲ್ಲ ಮಾತಾಡ್ತಿರೋದು? ಹೌದ್ರಿ, ನಾನೇ ಮಾತಾಡ್ತಿರೋದು. ನಿಮ್ಗೆ ಚಿರು ಅದಕ್ಕೆ ಏನಾದ್ರು ಹೆದರಿಸಿದಾರ? ನಿಮ್ ಬಾಯಿಂದ ಈ ತರ ಮಾತುಗಳು ನನಗೆ ಕೇಳೋದಕ್ಕೆ ಆಗ್ತಿಲ್ಲ. ನಮ್ಮ ವಿಷಯದಲ್ಲಿ ಬೇರೆಯವ್ರನ್ನ ಯಾಕ್ರಿ ತರ್ತೀರಾ? ನನ್ಗೆ ಯಾರು ಹೆದರಿಸಿಲ್ಲ. ನನ್ನ ಮನ್ಸಲ್ಲಿ ಏನ್ ಅನಿಸ್ತಿದ್ಯೋ ಅದನ್ನ ಎಲ್ಲರ ಮುಂದೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಪ್ರೀತಿ ಅಂದ್ರೆ ಏನ್ರಿ ಅನ್ಕೊಂಡಿದ್ರಾ? ನಿಮ್ ಇಷ್ಟದಂತೆ ನಡ್ಕೊಳ್ಳೋದಲ್ಲ. ನನ್ನನ್ನೇ ಮದುವೆ ಆಗ್ಬೇಕು ಅಂತ ನೀವು ಡಿಸೈಡ್ ಆಗಿದ್ರೆ ಅದ್ ಯಾವತ್ತೂ ಆಗ್ತಿತ್ತು. ರಾಹುಲ್, ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ಮೊದಲನೇ ಸಲ ನೀನ್ ನಮ್ಮನೆಗೆ ಬಂದಾಗ ಅಲ್ಲಿ ಏನ್ ನಡೀತು ಅಂತ ನನಗೆ ಗೊತ್ತಿರ್ಲಿಲ್ಲ.